ಇವತ್ತು ಭಾರತ ಮತ್ತು ನ್ಯೂಜಿಲೆಂಡ್ ಐಸಿಸಿ ಟಿ20 ವಿಶ್ವಕಪ್ ಹಣಾಹಣಿ ಇದೆ. ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈಗಾಗಲೇ ಕ್ರೀಡಾಭಿಮಾನಿಗಳು ಕ್ಷಣಗಣನೆ ಆರಂಭಿಸಿದ್ದಾರೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆಯುವಂತಹ ಪಂದ್ಯ ಇದು. ಇವತ್ತು ಸಾಯಂಕಾಲ ಆರಂಭ ಆಗುವಂತಹ ಪಂದ್ಯದಲ್ಲಿ ಯಾರು ಗೆಲ್ತಾರೆ, ಯಾರು ವಿಶ್ವಕಪ್ ಕಿರೀಟವನ್ನು ತಮ್ಮ ಮುಡಿಗೇರಿಸಿಕೊಳ್ತಾರೆ ಅನ್ನೋದೇ $1 ಮಿಲಿಯನ್ ಪ್ರಶ್ನೆ. ಅಭಿಮಾನಿಗಳ ಪೂಜೆ ಪುನಸ್ಕಾರ ಈಗಾಗಲೇ ಟೀಮ್ ಇಂಡಿಯಾದ ಪರವಾಗಿ ಆರಂಭ ಆಗಿದೆ. ವಿಶ್ವಕಪ್ ಟಿ20 ಟೂರ್ನಿಯಲ್ಲಿ ನ್ಯೂಜಿಲೆಂಡ್ ಪಡೆ ಮೇಲುಗೈಯನ್ನು ಸಾಧಿಸುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಒಂದಷ್ಟು ಜನರ ವಿಶ್ಲೇಷಣೆ. ಬಿಕಾಸ್ 2007, 2016, 21 ಮುಖಾಮುಖಿಯಲ್ಲಿ ಭಾರತ ಸೋಲನ್ನು ಕಂಡಿತ್ತು. ಈ ಬಾರಿ ಕೂಡ ಅಂಥದ್ದೇ ಟ್ರೆಂಡು ಕಂಟಿನ್ಯೂ ಆಗ್ಬಿಡುತ್ತಾ ಅನ್ನುವ ಒಂದು ಆತಂಕ ಇದೆ. 3 ಬಾರಿಯೂ ಸೋಲುಂಡಿರುವ ಭಾರತ ಇವತ್ತು ಪುಟಿದೇಳುವಂಥ ವಿಶ್ವಾಸ ಕೂಡ ಕ್ರೀಡಾಭಿಮಾನಿಗಳಲ್ಲಿದೆ. ಇದಕ್ಕೋಸ್ಕರ ಪೂಜೆ ಪುನಸ್ಕಾರ ಹಾರೈಕೆಗಳೆಲ್ಲವೂ ಕೂಡ ಇದೆ. ಟಿ20 ವಿಶ್ವಕಪ್ನ ಫೈನಲ್ ಪಂದ್ಯಕ್ಕೆ ಈಗ ಆಲ್ರೆಡಿ ವೇದಿಕೆ ಸಿದ್ಧವಾಗಿದೆ, ಮುಹೂರ್ತ ನಿಗದಿಯಾಗಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಫೈನಲ್ ಮ್ಯಾಚ್ ನಡೆಯುತ್ತೆ. ಇಂಡಿಯಾ ನ್ಯೂಜಿಲೆಂಡ್ ಮುಖಾಮುಖಿಯಾಗುತ್ತೆ. ಆ್ಯಂಡ್ ಈ ಪಂದ್ಯದಲ್ಲಿ ಗೆಲ್ಲುವಂಥ ತಂಡ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುತ್ತೆ. ಸಂಜು ಸ್ಯಾಮ್ಸನ್ ತುಂಬ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ. ಸೊ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಮತ್ತೆ ಒಳ್ಳೆ ನ್ಯೂಜಿಲೆಂಡ್ ಟೀಮ್ ಕೂಡ ಚೆನ್ನಾಗಿದೆ. ಸೊ ಒಳ್ಳೆ ಮ್ಯಾಚ್ ಇದೆ ಅಂದ್ಕೊಂಡು ಇಂಡಿಯಾ ವಿನ್ ಆಗಲಿ ಅಂತ ಮ್ಯಾಚ್ ನೋಡೋಕೆ ಹೋಗ್ತಿದ್ವಿ. ಆಲ್ ದ ಬೆಸ್ಟ್. ಅದು ಇಂಡಿಯಾ ಚೆನ್ನಾಗಿ ಆಡಿದ್ದಾರೆ, ಆಬ್ವಿಯಸ್ಲಿ ಡಿಸರ್ವಿಂಗ್ ಟೀಮ್ ಅಂತ ಹೇಳ್ಬೋದು. ಸಂಜು ಸ್ಯಾಮ್ಸನ್ ಚೆನ್ನಾಗಿ ಆಡ್ತಿದ್ದಾರೆ, ಆಮೇಲೆ ಬೌಲರ್ಸ್ ಎಲ್ಲ ಚೆನ್ನಾಗಿ ಆಡ್ತಿದ್ದಾರೆ, ಬುಮ್ರಾ ಇದ್ದಾರೆ. ಸೊ ಆಬ್ವಿಯಸ್ಲಿ ಗೆಲ್ತೀವಿ ಅಂತ ಅನಿಸ್ತದೆ ನನಗೇನೋ. ನ್ಯೂಜಿಲೆಂಡು ಒಳ್ಳೆ ಟೀಮ್ ಇದೆ, ಸೊ ಇಬ್ಬರು ಡಿಸರ್ವ್ ಇದ್ದಾರೆ. ಬಟ್ ಇಂಡಿಯಾ ಗೆಲ್ಲಬೇಕು ಅಂತ ನನ್ನ ಅಭಿಪ್ರಾಯ. ಫೈನಲ್ ಮ್ಯಾಚ್ ಅಂದರೆ ಖುಷಿನೇ, ಇಂಡಿಯಾ ಅಲ್ಲಿ ಗಂಟ ಬಂದಿದೆ. ಸೊ ಚೆನ್ನಾಗಿ ಆಡಲಿ. ನಾ ಅಷ್ಟು ಕ್ರಿಕೆಟ್ ಏನು ನೋಡಲ್ಲ, ಆದರೂ ಆಲ್ ದ ಬೆಸ್ಟ್. ನಂಗೆ ತುಂಬ ಇಷ್ಟ ಆಯಿತು, ಯಾಕೆಂದರೆ ಯಂಗ್ಸ್ಟರ್ಸ್ ಆಡ್ತಾ ಇದ್ದಾರೆ, ಹಳಬ್ರು ಯಾರೂ ಇಲ್ಲ, ಒಂದು 2-3 ಜನ ಇದ್ದಾರೆ. ಅದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಂಗೆ ತುಂಬ ಇಷ್ಟ ಇಂಡಿಯಾ ಟೀಮ್ ಅಂತೆ. ಧೋನಿ ಆದಮೇಲೆ ಮತ್ತೆ ಇಷ್ಟಪಡ್ತಾ ಇದ್ದೀನಿ ಈಗೀಗ. ನಾಳೆ ಫೈನಲಲ್ಲಿ ಆಲ್ ದ ಬೆಸ್ಟ್ ಹೇಳ್ತೀನಿ. ಓಪನಿಂಗ್ ಒಳ್ಳೆ